ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಂದ್ರಯಾನ 3 ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇಡೀ ಭಾರತವೇ ಜಾತಿ ಭೇದ ಧರ್ಮ ಮರೆತು ಭಾರತದ ಕಾರ್ಯಕ್ಕೆ ತಲೆದೂಗುತ್ತಾ ಇಡೀ ವಿಶ್ವದ ಹರುಷವನ್ನ ತಮ್ಮದೆಂದು ಆಚರಿಸ್ತಾ ಇದೆ. ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿದ ಮೊಟ್ಟ ಮೊದಲ ದೇಶ ಅಂದ್ರೆ ಅದು ಭಾರತ. ನಿಜಕ್ಕೂ ಇಡೀ ವಿಶ್ವವೇ ಭಾರತದ ಕಾರ್ಯವೈಖರಿಯನ್ನ ಕಂಡು ಹುಬ್ಬೇರಿಸ್ತಾ ಇದೆ. ಈಗಾಗಲೇ ವಿಕ್ರಮ್ ಲ್ಯಾಂಡರ್ ಕಾರ್ಯಪ್ರವೃತ್ತವಾಗಿ ಹಲವು ಕುತೂಹಲಕರ ಅಂಶಗಳನ್ನು ಚಿತ್ರೀಕರಿಸಿ ಇಸ್ರೋ ಅಂಗಳಕ್ಕೆ ರವಾನಿಸ್ತಾ ಇದೆ. ನಿಜಕ್ಕೂ ಭಾರತವೇ ಇದೀಗ ಇಡೀ ವಿಶ್ವದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಈ ಆಧುನಿಕ ಯುಗಕ್ಕೆ ಚಂದ್ರನನ್ನ ಗ್ರಹವೆಂದೇ ಪರಿಗಣಿಸಿ ಅಲ್ಲಿನ ಕೌತುಕವನ್ನ ಭೇದಿಸಲು ಹೊರಟಿರೋದು ನಿಜಕ್ಕೂ ಭಾರತದ ಪಾಲಿಗೆ ಹೊಸ ಶಕೆ ಆರಂಭವಾದಂತೆ ಆಗತ್ತೆ. ಆದ್ರೆ ಭೂಮಿ ಮತ್ತು ಚಂದ್ರನ ನಂಟನ್ನ ಗಮನಿಸಿದ್ರೆ ಭೂಮಿ ಇಲ್ಲದೆ ಚಂದ್ರನಿಲ್ಲ ಎಂಬುದಂತೂ ಅಷ್ಟೇ ಸತ್ಯ. ನಮ್ಮ ಸನಾತನ ಧರ್ಮದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆಯೇ ಅನ್ನೋದಕ್ಕಿಂತ ಲಕ್ಷಾಂತರ ವರ್ಷಗಳ ಹಿಂದೆಯೇ ಇವೆಲ್ಲವನ್ನ ಸ್ಪಷ್ಟವಾಗಿ ವರ್ಣಿಸಲಾಗಿದೆ. ಇಂದಿನ ವಿದ್ಯಮಾನವನ್ನ ಗಮನಿಸಿದಾಗ ಎಲ್ಲ ಗೊಂದಲಗಳಿಗೂ ಸ್ಪಷ್ಟ ಉತ್ತರ ನೀಡಿದಂತಾಗತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಭೂಮಿ ಮತ್ತು ಚಂದ್ರನ ಕೆಲವೊಂದಷ್ಟು ಸೂಕ್ಷ್ಮ ಮಾಹಿತಿಗಳನ್ನ ತಿಳಿದುಕೊಳ್ತಾ ಹೋಗೋಣ. ಇಂದು ನಾವೆಲ್ಲರೂ ಏನನ್ನ ನೋಡುತ್ತಿದ್ದೇವೆಯೋ ಅದು ಇಂದಿಗೆ ನಿಜವಾಗುತ್ತಾ ಹೋಗ್ತಾ ಇದೆ. ಭೂಮಿ ಮತ್ತು ಚಂದ್ರನ ಸಂಬಂಧದ ಕುರಿತು ಸನಾತನ ಧರ್ಮ ಸಾರಿದ ಸತ್ಯಾಂಶಗಳನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭೂಮಿ ಮತ್ತು ಚಂದ್ರರ ನಡುವಿನ ಸಂಬಂಧವನ್ನ ಅರ್ಥೈಸಿಕೊಳ್ಳೋಕೆ ಮೊದಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಕೆಲವೊಂದಷ್ಟು ಪ್ರಮುಖ ಅಂಶಗಳನ್ನ ಮೆಲುಕು ಹಾಕಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರ ಒಂದು ಗ್ರಹ, ಆದರೆ ಖಗೋಳ ಶಾಸ್ತ್ರದ ಪ್ರಕಾರ ಚಂದ್ರ ಭೂಮಿಯ ಉಪಗ್ರಹ. ಖಗೋಳದಲ್ಲಿ ಭೂಮಿ ಸೂರ್ಯನನ್ನ ಸುತ್ತುತ್ತಿದ್ರೆ ಭೂಮಿಯನ್ನ ಚಂದ್ರ ಸುತ್ತುತ್ತಿರ್ತಾನೆ. ಹಾಗಾಗಿ ಚಂದ್ರ ಭೂಮಿಯ ಉಪಗ್ರಹ. ಈ ರೀತಿ ಅನೇಕ ಚಂದ್ರರು ನಮ್ಮ ಸೌರಮಂಡಲದಲ್ಲಿದ್ದಾರೆ. ಕುಜನಿಗೆ 2 ಉಪಗ್ರಹ, ಗುರುವಿಗೆ 16, ಶನಿಗೆ 18, ಯುರೇನಸ್ಗೆ 15, ನೆಪ್ಚೂನ್ಗೆ 4, ಪ್ಲೂಟೋಗೆ 1 ಉಪಗ್ರಹಗಳು ಅಂದ್ರೆ ಚಂದ್ರರಿದ್ದಾರೆ. ಪ್ರತಿಯೊಂದು ಗ್ರಹದ ಉಪಗ್ರಹಗಳಿಗೂ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ. ನಮ್ಮ ಚಂದ್ರ ಭೂಮಿಗೆ ಹತ್ತಿರವಿರೋದ್ರಿಂದ ನಮಗೆ ಬರಿಗಣ್ಣಿಗೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಆದ್ರೆ ಬೇರೆ ಗ್ರಹಗಳ ಉಪಗ್ರಹಗಳು ಅಂದ್ರೆ ಚಂದ್ರರು ಬಹಳ ದೂರದಲ್ಲಿ ಆಯಾ ಗ್ರಹಗಳನ್ನ ಸುತ್ತುತ್ತಿರೋದ್ರಿಂದ ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭೂಮಿಗೆ ಹತ್ತಿರ ಸ್ಪಷ್ಟವಾಗಿ ಕಾಣುವ ಚಂದ್ರನಿಗೆ ಗ್ರಹಗಳದ್ದೇ ಸ್ಥಾನಮಾನವನ್ನ ನೀಡಿ ಒಂದು ಗ್ರಹವಾಗಿ ಅಳವಡಿಸಿಕೊಳ್ಳಲಾಗಿದೆ. ಜನ್ಮ ಕಾಲದಲ್ಲಿ ಚಂದ್ರ ಯಾವ ರಾಶಿಗೆ ಅಭಿಮುಖವಾಗಿ ಚಲಿಸುತ್ತಿರುವುದೋ ಮತ್ತು ಯಾವ ನಕ್ಷತ್ರಕ್ಕೆ ಅಭಿಮುಖವಾಗಿ ಚಲಿಸುತ್ತಿರುವುದೋ ಆ ರಾಶಿ ಮತ್ತು ಆ ನಕ್ಷತ್ರವನ್ನ ಆ ಜಾತಕದ ಜನ್ಮ ರಾಶಿ ಮತ್ತು ಜನ್ಮ ನಕ್ಷತ್ರವೆಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿತೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ನೀಡ್ತೇವೋ ಅಷ್ಟೇ ಪ್ರಾಮುಖ್ಯತೆಯನ್ನ ಚಂದ್ರನಿಗೂ ನೀಡ್ತೀವಿ. ಯಾಕಂದ್ರೆ ಇವು ರಾಜಸಿಕ ಗ್ರಹವಾಗಿ ಸೂರ್ಯ ಪಿತೃ ಚಂದ್ರ ಮಾತೃ ರೀತಿಯಲ್ಲಿ ನಮ್ಮ ಜಾತಕದಲ್ಲಿ ಕಾರ್ಯ ನಿರ್ವಹಿಸುತ್ತಾರೆ ಎಂದು ವಿವರಿಸಿದ್ದಾರೆ. ಪುರಾಣಗಳಲ್ಲಿ ಸೂರ್ಯ ಚಂದ್ರರು ಜಗತ್ತಿನ 2 ಕಣ್ಣುಗಳ ರೀತಿ ಎಂದು ಭಾವಿಸಲಾಗಿದೆ. ಸೂರ್ಯ ಹಗಲಿನಲ್ಲಿ ತನ್ನ ಸಾಮರ್ಥ್ಯದಿಂದ ಅನೇಕ ಚರಾಚರ ವಸ್ತುಗಳನ್ನ ಸೃಷ್ಟಿಸಿದ್ರೆ ಚಂದ್ರನು ರಾತ್ರಿಯ ವೇಳೆ ತನ್ನ ಬೆಳದಿಂಗಳಲ್ಲೇ ಅನೇಕ ಚರಾಚರ ವಸ್ತುಗಳನ್ನ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುಗಳನ್ನ ಸೃಷ್ಟಿಸ್ತಾನೆ. ನಮ್ಮ ಭೂಮಿಗೆ ಬೆಳಕನ್ನ ನೀಡುವ ಈ ಸೂರ್ಯ ಚಂದ್ರರು ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ, ಅಂತಸ್ತು, ಅಧಿಕಾರ, ಗೌರವ, ಆತ್ಮಾಭಿಮಾನ, ಮನಃಶಾಂತಿ, ಗ್ರಹಶಾಂತಿ ನೀಡಿ ಗೌರವಿಸ್ತಾರೆ. ಸೂರ್ಯ ಆತ್ಮಕಾರಕನಾದ್ರೆ ಚಂದ್ರ ಮನಸ್ಸು ಕಾರಕ. ಹಾಗಾಗಿ ವೇದಗಳಲ್ಲಿ ಚಂದ್ರನನ್ನ ಚಂದ್ರೋ ಮನಸ್ಸೋ ಜಾತಃ ಎಂದು ವರ್ಣಿಸಲಾಗಿದೆ. ಚಂದ್ರ ನಮ್ಮ ಭೂಮಿಗೆ ಬಹಳ ಹತ್ತಿರವಿರುವ ಗ್ರಹವಾಗಿದ್ದರಿಂದ ಭೂವೈಜ್ಞಾನಿಕವಾಗಿ ಈ ರೀತಿಯಾಗಿ ವಿವರಿಸಲಾಗಿದೆ. ಭೂಮಿಯ ಮೇಲೆ ವಾಸಿಸುವ ಚರಾಚರ ವಸ್ತು ಪ್ರಾಣಿಗಳ ಮೇಲೆ ಅಧಿಕವಾದ ಪ್ರಭಾವವನ್ನ ಚಂದ್ರನು ಬೀರ್ತಾನೆ. ಜಾತಕದಲ್ಲಿ ಅಂತಸ್ತು ಐಶ್ವರ್ಯವಿದ್ದರೂ ಸಹ ನೆಮ್ಮದಿಯ ಜೀವನವಿಲ್ಲದೆ ಬದುಕುವುದು ಅಸಾಧ್ಯ. ಇದರಿಂದ ಚಂದ್ರನ ಪ್ರಭಾವ ನಮ್ಮ ಮೇಲೆ ಯಾವ ಮಟ್ಟದೆಂದು ಅರಿಯಬಹುದು. ಖಗೋಳ ಶಾಸ್ತ್ರದ ಪ್ರಕಾರ ಚಂದ್ರನು ಭೂಮಿಯ ಉಪಗ್ರಹವಾಗಿರೋದ್ರಿಂದ ಭೂಮಿಯ ಜೊತೆ ಜನಿಸಿರಬಹುದೆಂದು ಊಹಿಸಬಹುದು. ಭೂಮಿಯು ಇಂದಿಗೆ 16 ಕೋಟಿ ವರ್ಷದ ಹಿಂದೆಯೇ ಸೂರ್ಯನಿಂದ ಉದಯವಾಯಿತೆಂದು ಕೆಲವು ವಿಜ್ಞಾನಿಗಳ ಉಲ್ಲೇಖವಿದೆ. ಚಂದ್ರನು ಸೌರಮಾನದಲ್ಲಿ ಒಂದು ಸಣ್ಣ ಆಕಾಶಕಾಯವಾಗಿ ಉದಯಿಸಿ ನಂತರ ತನ್ನದೇ ಪಥದಲ್ಲಿ ನಮ್ಮ ಭೂಮಿಯನ್ನ ಸುತ್ತುತ್ತಾನೆ. ಆದ್ರೆ ಕೆಲ ಖಗೋಳ ಶಾಸ್ತ್ರಜ್ಞರ ಪ್ರಕಾರ
ಚಂದ್ರನಲ್ಲಿರುವ ಬಂಡೆಗಳು 370 ಕೋಟಿ ವರ್ಷಗಳಷ್ಟು ಹಳೆಯದು ಎಂದಿದ್ದಾರೆ. ಅಂದ್ರೆ ಭೂಮಿ ಮತ್ತು ಚಂದ್ರ 370 ಕೋಟಿ ವರ್ಷಗಳ ಹಿಂದೆ ಜನ್ಮ ತಾಳಿರಲೂಬಹುದು ಎಂಬ ಕೌತುಕವನ್ನು ತಿಳಿಯಬಹುದು. ಚಂದ್ರನ ವ್ಯಾಸ 3476 ಕಿಲೋಮೀಟರ್, ಸುತ್ತಳತೆ 10,924 ಕಿಲೋಮೀಟರ್. 1/18 ಭೂಮಿಯ ದ್ರವ್ಯ ರಾಶಿಯನ್ನ ಚಂದ್ರ ಹೊಂದಿದ್ದಾನೆ. ಭೂಮಿಯಿಂದ 3,84,400 ಕಿಲೋಮೀಟರ್ನಷ್ಟು ದೂರವಿದ್ದಾನೆ. ಚಂದ್ರ ಭೂಮಿಯನ್ನ ಸುತ್ತುವ ಕಾಲ 29.3 ದಿನಗಳು. ಚಂದ್ರನ ಮೇಲ್ಮೈ ಶಾಖ 110 ಡಿಗ್ರಿಯಿಂದ 180 ಡಿಗ್ರಿ ಸೆಂಟಿಗ್ರೇಡ್. ಚಂದ್ರನು ಭೂಮಿಯನ್ನ ಅಂಡಾಕಾರದಲ್ಲಿ ಅಂದ್ರೆ ಓವಲ್ ಆಕಾರದಲ್ಲಿ ಸುತ್ತುತ್ತಾನೆ. ಹೀಗೆ ಸುತ್ತುವಾಗ ಕೆಲವು ಬಾರಿ ಭೂಮಿಗೆ ಬಹಳ ಹತ್ತಿರ, ಕೆಲವೊಮ್ಮೆ ಭೂಮಿಯಿಂದ ಬಹುದೂರ ಸಾಗ್ತಾನೆ. ಹತ್ತಿರ ಬಂದಾಗ 3,57,000 ಕಿಲೋಮೀಟರ್ ಅಂತರದಲ್ಲಿಯೂ, ಭೂಮಿಯಿಂದ ದೂರ ಸರಿದಾಗ 4,07,000 ಕಿಲೋಮೀಟರ್ ದೂರದಲ್ಲಿ ಸುತ್ತುತ್ತಾನೆ. ಇದರ ವ್ಯತ್ಯಾಸದ ಅಂತರ 50,000 ಕಿಲೋಮೀಟರ್. ಅಂದರೆ ಚಂದ್ರ ಒಂದು ಮಾಸದಲ್ಲಿ 29.3 ದಿನಗಳಲ್ಲಿ ಭೂಮಿಯನ್ನ ಸುಮಾರು 23,57,000 ಕಿಲೋಮೀಟರ್ಗಳಷ್ಟು ಚಲಿಸುತ್ತಾ ಒಂದು ಸುತ್ತು ಪ್ರದಕ್ಷಿಣೆ ಹಾಕ್ತಾನೆ. ಆದರೆ ಸೂರ್ಯನು ಭೂಮಿಯನ್ನ ಓವಲ್ ಆಕಾರದಲ್ಲಿ ಸುತ್ತುವಾಗ ತನ್ನನ್ನೇ ತಾನು ಬುಗುರಿಯಂತೆ ಪ್ರತಿದಿನ ಒಂದು ಸುತ್ತು ಹಾಕುತ್ತಾ ಚಲಿಸ್ತಾನೆ. ಆದರೆ ಚಂದ್ರ ಪ್ರತಿದಿನ 80,442 ಕಿಲೋಮೀಟರ್ ಚಲಿಸುತ್ತಾ ಹೋದ್ರೆ ಸೂರ್ಯನಂತೆ ತನ್ನನ್ನೇ ತಾನು ಒಂದು ಸುತ್ತು ಬುಗುರಿಯಂತೆ ಹಾಕಿಕೊಳ್ಳೋದಿಲ್ಲ, ಬದಲಿಗೆ ನೇರವಾಗಿ ಸಾಕ್ತಾನೆ. ಆದ್ದರಿಂದ ಇದುವರೆಗೂ ಚಂದ್ರನ ಇನ್ನೊಂದು ಮಗುಲನ್ನ ನೋಡಲು ಸಾಧ್ಯವಾಗಲಿಲ್ಲ. ಇನ್ನು ಚಂದ್ರನನ್ನ ನಮ್ಮ ಪೂರ್ವಜರು ವೃದ್ಧಿ ಚಂದ್ರ ಮತ್ತು ಕ್ಷೀಣ ಚಂದ್ರನೆಂದು ಸುವಿವರವಾಗಿ ವಿವರಿಸಿದ್ದಾರೆ. ಚಂದ್ರನಿಗೆ ಸ್ವಯಂ ಪ್ರಕಾಶಿಸುವ ಶಕ್ತಿ ಇಲ್ಲ. ಸೂರ್ಯನ ಬೆಳಕನ್ನು ಪಡೆದು ಪ್ರತಿಫಲಿಸುತ್ತೆ. ಈ ಪ್ರತಿಫಲಿಸುವ ಬೆಳಕು ಭೂಮಿಯನ್ನ ತಲುಪುತ್ತೆ. ಚಂದ್ರನ ಪ್ರತಿಫಲಿಸುವ ಬೆಳಕು ರಾತ್ರಿಯ ಕಾಲದಲ್ಲಿ ಮಾತ್ರ ನಮಗೆ ಗೋಚರವಾಗುತ್ತೆ. ರಾತ್ರಿಯಾಗುತ್ತಾ ಇಡೀ ಭೂಮಿಯ ಒಂದು ಪಾರ್ಶ್ವ ಕತ್ತಲೆಯಾಗಿರೋದ್ರಿಂದ ಆ ಕತ್ತಲೆಯಾದ ಪಾರ್ಶ್ವದಲ್ಲಿ ಚಂದ್ರನಿದ್ದರೆ ನಮಗೆ ಚಂದ್ರ ಮತ್ತು ಅವನ ಬೆಳಕು ಕಾಣಿಸುತ್ತೆ. ಹೀಗೆ ಚಂದ್ರ ಭೂಮಿಯನ್ನ ಸುತ್ತುತ್ತಾ ಸೂರ್ಯನೆಡೆಗೆ ಹತ್ತಿರವಾದಾಗ ಕ್ಷೀಣವಾಗುತ್ತಾ ಹೋಗ್ತಾನೆ. ಆದರೆ ಸೂರ್ಯನ ಕಡೆಯಿಂದ ದೂರ ಹೋಗುತ್ತಾ ವೃದ್ಧಿ ಚಂದ್ರನಾಗಿ ಬೆಳಕನ್ನ ಹೆಚ್ಚು ಹೆಚ್ಚು ನೀಡುತ್ತಾ ಸಾಕ್ತಾನೆ. ಸೂರ್ಯ, ಭೂಮಿ, ಚಂದ್ರ ಈ ಮೂವರು ಸೇರಿ ಕಾಲಮಾನವನ್ನ ನಿರ್ಧರಿಸ್ತಾರೆ. ಭೂಮಿ, ಚಂದ್ರ, ಸೂರ್ಯ ಸರಳ ರೇಖೆಯಲ್ಲಿ ಒಂದೇ ನೇರಕ್ಕೆ ಬಂದಾಗ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಾಗ್ತವೆ. ಹೀಗೆ ಒಂದೇ ಸರಳ ರೇಖೆಯಲ್ಲಿ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದರೂ ಕೂಡ ಆ ಬೆಳಕು ಚಂದ್ರನ ಮತ್ತೊಂದು ಪಾರ್ಶ್ವದಲ್ಲಿ ಬೀಳೋದ್ರಿಂದ ಆ ಪಾರ್ಶ್ವ ಭೂಮಿಯ ಕಡೆಗೆ ಇರೋದಿಲ್ಲ. ಆಗ ಚಂದ್ರನ ಪ್ರತಿಫಲದ ಬೆಳಕು ಭೂಮಿಯಲ್ಲಿರುವವರಿಗೆ ಕಾಣಿಸೋದಿಲ್ಲ. ಹಾಗಾಗಿ ಆ ದಿನವನ್ನ ಅಮಾವಾಸ್ಯೆಯ ದಿನ ಅಥವಾ ಕ್ಷೀಣ ಚಂದ್ರ ಎನ್ನುತ್ತಾರೆ. ಆನಂತರ ಚಂದ್ರ ಪ್ರತಿದಿನ ಭೂಮಿಗೆ 12 ಡಿಗ್ರಿಯಂತೆ ಮುಂದೆ ಚಲಿಸಿದಾಗ ಚಂದ್ರನ ಮೇಲೆ ಸೂರ್ಯನ ಬೆಳಕು ಬೀಳುತ್ತೆ. ಆ ಬೆಳಕು ಭೂಮಿಯ ಮೇಲಿರುವವರೆಗೂ ಕ್ಷೀಣಿಸುತ್ತಾ ಬರುತ್ತೆ. ಅಂದ್ರೆ ಭೂಮಿಯಲ್ಲಿರುವವರೆಗೆ ಚಂದ್ರನ ಒಂದು ಪಾರ್ಶ್ವದ ಬೆಳಕು ಕಡಿಮೆಯಾಗುತ್ತಾ ಬರುತ್ತೆ. 15 ದಿನದಲ್ಲಿ ಮತ್ತೆ ಸಂಪೂರ್ಣವಾಗಿ ಭೂಮಿಯ ಮೇಲೆ ಇರುವವರೆಗೂ ಪೂರ್ಣವಾಗಿ ಚಂದ್ರನ ಮೇಲೆ ಬೀಳುವ ಬೆಳಕು ಕಾಣಿಸೋದಿಲ್ಲ. ಮತ್ತೆ ಅಮಾವಾಸ್ಯೆಯ ದಿನವಾಗುತ್ತೆ. ಹೀಗೆ ಒಂದು ಅಮಾವಾಸ್ಯೆಯಾಗಿ ಮರುದಿನದಿಂದ ಮತ್ತೆ ಅಮಾವಾಸ್ಯೆ ಬಂದು ಮುಗಿಯುವವರೆಗೂ ಒಂದು ಮಾಸ ಎನ್ನುತ್ತೇವೆ. ಈ ಮಾಸದಲ್ಲಿ 15 ಶುಕ್ಲ ಪಕ್ಷವಾಗುತ್ತೆ. ಸೂರ್ಯ ಚಂದ್ರರಿಂದಲೇ ಒಂದು ಮಾಸವಾಗುತ್ತೆ. ಮಾಸವೆಂದರೆ ಹಿಂದೂ ಸಂವತ್ಸರ, ವರ್ಷದಲ್ಲಿ ಒಂದು ತಿಂಗಳು. ಈ ಮಾಸವು ಅಮಾವಾಸ್ಯೆ ಕಳೆದು ಪಾಡ್ಯದಿಂದ ಆರಂಭವಾಗಿ ಮತ್ತೆ ಅಮಾವಾಸ್ಯೆ ಮುಗಿಯುವ ಕೊನೆಯ ಗಳಿಗೆವರೆಗೂ ಇರುತ್ತೆ. ನಮ್ಮ ಹಿಂದೂ ಸಂವತ್ಸರದಲ್ಲಿ 12 ಮಾಸಗಳು ಬಂದರೂ ಕೂಡ ಪ್ರತಿ 3 ವರ್ಷಕ್ಕೆ ಒಂದು ಅಧಿಕ ಮಾಸ ಬರುತ್ತೆ. ಪ್ರತಿ ಮಾಸದಲ್ಲಿ ಒಂದು ಪೌರ್ಣಮಿ ಮತ್ತು ಅಮಾವಾಸ್ಯೆಗಳು ಬರ್ತವೆ. ಈ ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಸೂರ್ಯ ಚಂದ್ರರು ಭೂಮಿಯ ಒಂದೇ ಸರಳ ರೇಖೆಯಲ್ಲಿ ಬರುವ 2 ತಿಥಿಗಳು. ಭೂಮಿಯನ್ನ ಚಂದ್ರ ಒಂದು ಮಾಸದಲ್ಲಿ ಒಂದು ಪೂರ್ಣ ಸುತ್ತು ಸುತ್ತಿ ಬರ್ತಾನೆ. ಈ ಸುತ್ತನ್ನ 360 ಡಿಗ್ರಿಯಾಗಿ ಲೆಕ್ಕಾಚಾರ ಮಾಡಿದ್ರೆ 180 ಡಿಗ್ರಿಗೆ ಅಂದ್ರೆ ಅರ್ಧ ಸುತ್ತು ಒಂದು ಪಕ್ಷವೆನ್ನುತ್ತೇವೆ. ಅಂದ್ರೆ ಅಮಾವಾಸ್ಯೆಯಿಂದ ಪೌರ್ಣಮಿ ಮುಗಿಯುವವರೆಗೂ 15 ದಿನಗಳು. ಇದನ್ನ ಶುಕ್ಲ ಪಕ್ಷ ಎಂದು ವೃದ್ಧಿಸುತ್ತಿರುವ ಚಂದ್ರ ಎನ್ನುತ್ತೇವೆ. ಅದೇ ರೀತಿ ಮತ್ತೆ 180 ಡಿಗ್ರಿ ಅರ್ಧ ಸುತ್ತಿಗೆ ಒಂದು ಪಕ್ಷ ಎನ್ನುತ್ತೇವೆ. ಅಂದ್ರೆ ಪೌರ್ಣಮಿ ಮುಗಿದ ಮರುದಿನದಿಂದ ಅಮಾವಾಸ್ಯೆ ಮುಗಿಯುವ ಕಡೆ ಗಳಿಗೆಯವರೆಗೂ 15 ದಿನಗಳಲ್ಲಿ ಕ್ರಿಸ್ತ ಪಕ್ಷ ಎನ್ನುತ್ತೇವೆ. ಇದನ್ನ ನಾವು ಕ್ಷೀಣ ಚಂದ್ರ ಎಂದು ಕರೀತೇವೆ. ಹೀಗೆ ಒಂದು ಮಾಸದ 30 ದಿನಗಳಲ್ಲಿ 2 ಪಕ್ಷಗಳು ಬರ್ತಾವೆ. ಚಂದ್ರನು ಒಂದು ಮಾಸದಲ್ಲಿ ವೃದ್ಧಿ ಮತ್ತು ಕ್ಷೀಣ ಚಂದ್ರನಾಗ್ತಾನೆ.
ಇವಿಷ್ಟು ಸನಾತನ ಧರ್ಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಚಂದ್ರನ ಪ್ರಾಮುಖ್ಯತೆಯನ್ನು ಉಲ್ಲೇಖಿಸಲಾಗಿದೆ. ಇದು ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲ, ವೈಜ್ಞಾನಿಕವಾಗಿಯೂ ಅತ್ಯಂತ ಸಮಂಜಸವಾದದ್ದು. ಮುಂದಿನ ವಿಡಿಯೋದಲ್ಲಿ ಚಂದ್ರನ ಕುರಿತಾದ ಮತ್ತಷ್ಟು ಕಥಾನಕಗಳನ್ನ ದಾಖಲೆಗಳ ಸಮೇತ ಹೊತ್ತು ತರ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.